ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇನ್ನು ಯಾರ್ಯಾರು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇದು ನನ್ನ ಏನಂತಾರೆ ಡೈಲಿ ವ್ಲಾಗ್ಸ್ ಆಗಿರುತ್ತೆ. ಬರ್ತ್ಡೇ ಪಾರ್ಟಿ ವಿಡಿಯೋ ಇದು. ಕಾಮಿಡಿ ಫನ್ನಿ ಆಗಿರುತ್ತೆ. ಫುಲ್ ವಿಡಿಯೋ ನೋಡಿ ನೀವು ಎಂಜಾಯ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವ್ರು ಏನು ನೋಡ್ತಿದ್ದೀರಾ, ಇವ್ರ ಹೆಸರು ಸಾನ್ವಿ ಅಂತ ಹೇಳಿ. ನಮ್ಮ ಹಸ್ಬೆಂಡ್ ಇದ್ದಾರಲ್ವ, ಅವ್ರ ಕಸಿನ್ ಮಗಳು, ಅಂದರೆ ಅವ್ರ ತಮ್ಮನ ಮಗಳು ಸಾನ್ವಿ ಐರಾ ಅಂತ. ಅವಳ ಬರ್ತಡೇ ಇತ್ತು. ಅವರು ಬೆಂಗಳೂರಿಂದ ಎಲ್ಲ ಬಂದಿದ್ದರು ಅಂತ ಹೇಳಿದ್ನಲ್ವ, ಅವ್ರದ್ದು ಬರ್ತಡೇ ಇತ್ತು. ಅವಳು ಹೇಳ್ತಾನೆ ಇದ್ಲು, ಬರ್ತಡೇ ಸೆಲೆಬ್ರೇಷನ್ ಮಾಡೋಲ್ವಾ ಅಮ್ಮ, ಅವ್ರ ಪಪ್ಪಗೆ ಮತ್ತು ಅವ್ರ ಮಮ್ಮಿಗೆ ಕೇಳ್ತಾನೆ ಇದ್ಲು, ಬರ್ತಡೇ ಸೆಲೆಬ್ರೇಷನ್ ಮಾಡಲ್ವಾ ಅಂತ ಬೆಳಿಗ್ಗೆಯಿಂದನೂ ಕೇಳ್ತಾಯಿದ್ಲು. ಆದರೆ ನಾವು ಅವ್ರ ಅಪ್ಪ ಅಮ್ಮಗೆ ಹೇಳಿದ್ವಿ, ಈ ಥರ ಸರ್ಪ್ರೈಸ್ ಇದೆ, ಬಟ್ ಅವ್ರಿಗೆ ಹೇಳಕ್ಕೆ ಹೋಗಬೇಡಿ ನೀವು ಅಂತ. ಹಾಗಾಗಿ ಅವರು ಇಲ್ಲ, ಈ ವರ್ಷ ಮಾಡಲ್ಲ, ಮುಂದಿನ ವರ್ಷ ಗ್ರ್ಯಾಂಡಾಗಿ ಮಾಡೋಣಂತೆ ಅಂತ ಅವ್ರಿಗೇನು ಹೇಳಿಲ್ಲ. ಒಂದು ಪಿನ್ ಪಾಯಿಂಟ್ ಕೂಡ ಅವಳಿಗೆ ಏನೂ ಕ್ಲೂ ಕೊಟ್ಟಿರಲಿಲ್ಲ. ಫುಲ್ಲು ಸರ್ಪ್ರೈಸ್ ಆಗಿರಲಿ. ಮತ್ತು ಇದೆಲ್ಲ ನಮ್ಮ ಮನೆಯದು ಪ್ಲ್ಯಾನ್ ಮಾಡಿ ಅವರಿಗೆ ಸರ್ಪ್ರೈಸ್ ಕೊಡಬೇಕು ಅಂತ ಸರ್ಪ್ರೈಸಾಗಿ ಅವಳಿಗೆ ವಿಶ್ ಮಾಡಿದ್ದು. ಅವಳಂತೂ ತುಂಬಾ ಖುಷಿ ಆದಳು. ಅವಳಿಗೆ ಏನು ಅಲ್ಲಿ ಹೋಗೋವರೆಗೂ ಅವಳಿಗೆ ಒಂಚೂರು ಕೂಡ ಕ್ಲೂ ಇರಲಿಲ್ಲ ನನಗೆ ಈ ಥರ ಎಲ್ಲ ಬರ್ತಡೇ ಸೆಲೆಬ್ರೇಷನ್ ಮಾಡ್ತಾರೆ ಅಂತ. ಅಲ್ಲಿಗೆ ಹೋದ್ಮಾದ್ಮೇಲೆ ನನಗೂ ತುಂಬಾ ಚೆನ್ನಾಗಿ ಅನ್ನಿಸ್ತು. ಓಕೆ, ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಲ್ವಾ ಅಂತ ನಾನು ಖುಷಿಪಟ್ಟು ಎಲ್ರಿಗೂ ಖುಷಿ ಆಯಿತು. ಈ ಥರ ಎಲ್ಲ ಬರ್ತಡೇ ಸೆಲೆಬ್ರೇಷನ್ ಮಾಡ್ತಿದ್ದೀವಲ್ಲ ಅಂತ. ಇದೇನು ಸ್ಕ್ರೀನ್ ಕಾಣಿಸ್ತಿದೆ, ಈ ಸ್ಕ್ರೀನಲ್ಲಿ ಅವ್ರದ್ದು ಏನು ಡ್ಯಾನ್ಸ್ ಇದೆ, ಇಲ್ಲ ಮೊಬೈಲಿಂದ ಮಿರರ್ ಕ್ಯಾಸ್ಟ್ ಮಾಡಿಕೊಂಡು ಅಥವಾ ಹಳೇದು ವೈಫೈ ಕನೆಕ್ಟ್ ಮಾಡಿಕೊಂಡು ಅದು ನಮ್ಮ ವೀಡಿಯೋಗಳನ್ನು ಶೇರ್ ಮಾಡಿ ಆ ಸ್ಕ್ರೀನ್ ಮೇಲೆ ಹಾಕ್ತಾರೆ. ಬಟ್ ಅದು ಯಾಕೋ ಸ್ಟಾರ್ಟಿಂಗಲ್ಲಿ ಅದು ವೈಫೈ ಮತ್ತು ಕೆಲವೊಂದು ಮೊಬೈಲ್ಗಳಿಂದ ಅದಕ್ಕೆ ಕನೆಕ್ಟ್ ಆಗಿಲ್ಲ. ಆಮೇಲೆ ನಮ್ಮ ಮನೆಯವ್ರ ಮೊಬೈಲಿಂದ ಕನೆಕ್ಟ್ ಮಾಡಿ ಸಾನು, ಆಮೇಲೆ ಇವ್ರೇನು ಬರ್ತಡೇ ಗರ್ಲ್ ಇದ್ದಾರಲ್ವ, ಅವರು ಒಂದು ಹಾಡಿಗೆ ಡ್ಯಾನ್ಸ್ ಮಾಡಿದ್ರು. ತುಂಬಾ ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ಲು. ಬಟ್ ಆ ಹಾಡನ್ನು ಹಾಕಿದ್ರೆ ಕಾಪಿರೈಟ್ ಬರುತ್ತೆ ಅಂತ ನಾನು ಹಾಡನ್ನು ಅದು ಫುಲ್ಲು ವಾಯ್ಸ್ ಮ್ಯೂಟ್ ಮಾಡಿದ್ದೀನಿ. ಹಾಗೆ ಒಂದು ಸ್ವಲ್ಪ ಡ್ಯಾನ್ಸ್ ಮಾಡಿ ಹಾಕಿದ್ದೀನಿ. ಮತ್ತು ತುಂಬಾ ಡ್ಯಾನ್ಸ್ ಮಾಡಿದ್ದಾರೆ. ಬಟ್ ನಾನು ವಿಡಿಯೋ ತುಂಬಾ ಲಾಂಗ್ ಆಗುತ್ತೆ ಅಂತ ನಾನು ಫುಲ್ ಡ್ಯಾನ್ಸಿಂಗ್ ವೀಡಿಯೋನ ಆ್ಯಡ್ ಮಾಡ್ತಾಯಿಲ್ಲ. ಮತ್ತು ಫಸ್ಟ್ ಸ್ಟಾರ್ಟಿಂಗಲ್ಲಿ ನಾವು ಡ್ಯಾನ್ಸ್ ಮಾಡಿದ್ವಿ. ನಾನು ಮತ್ತು ನಮ್ಮ ಅವ್ರ ವೈಫು, ನಮ್ಮ ಮನೆಯವರು, ಪಾಪು ಅವರೆಲ್ಲ ಡ್ಯಾನ್ಸ್ ಮಾಡಿದ್ದಾರೆ. ಫಸ್ಟ್ ಸ್ಟಾರ್ಟಿಂಗಲ್ಲಿ ತುಂಬಾ ಸ್ಪೀಡ್ ಮಾಡಿದ್ದೀನಿ ವೀಡಿಯೋನ. ಹಾಗಾಗಿ ಅದು ಕಾಮಿಡಿ ಥರ ಇದೆ, ಕಾಮಿಡಿನೂ ಅನ್ನಿಸ್ಬೋದು. ನಾವು ಡ್ಯಾನ್ಸ್ ಮಾಡಿರೋದು ಕಾಮಿಡಿ ಥರನೂ ಇದೆ, ಫನ್ನಿ ಆಗಿದೆ. ಈ ವಿಡಿಯೋನ ಮಿಸ್ ಮಾಡೋಕ್ಕೆ ಹೋಗಬೇಡಿ, ಫುಲ್ ಎಂಡ್ವರೆಗೂ ಎಂಜಾಯ್ ಮಾಡಿ. ತುಂಬಾ ಚೆನ್ನಾಗಿದೆ ಅಂತ ಹೇಳ್ತಿದ್ದೀನಿ. ಸಾನು ಅಂತೂ ಫುಲ್ ಎಂಜಾಯ್ ಮಾಡಿದ್ಲು. ಅವಳಿಗೆ ಫುಲ್ ಖುಷಿಯಾಗಿ ಎಕ್ಸೈಟ್ಮೆಂಟಲ್ಲಿ ಫುಲ್ಲು ಡ್ಯಾನ್ಸಿಂಗ್ ಮಾಡಿದ್ದು. ನನ್ನ ಮಗ ಅದ್ರ ಮಧ್ಯೆ ಹೋಗಿ ಬಲೂನ್ ಬಾಯಿಗೆ ಹಾಕ್ಕೊಂಡು ಎಷ್ಟು ಹೇಳಿದ್ರೂ ಕೇಳಲ್ಲ. ಅವನೇನು ಗೊತ್ತಾ, ಮನೇಲಿದ್ದ ಸಿಕ್ಕಾಪಟ್ಟೆ ಡ್ಯಾನ್ಸ್ ಮಾಡ್ತಾನೆ. ಆದರೆ ಹೊರಗಡೆ ಹೋದಾಗ ಅವನದು ತರಲೆಗಳು ಜಾಸ್ತಿ ಆಗ್ತವೆ. ಹಾಗಾಗಿ ಅವನು ಲಡ್ಡು ಅಂಥೇಳಿ, ಅವರಿಗೆ ಇಬ್ಬರು ಮಕ್ಕಳು, ಅದೇ ಏನು ವೈಟ್ ಶರ್ಟ್ ಹಾಕ್ಕೊಂಡು ಕೂತಿದ್ದಾರಲ್ವ ಅವರೊಬ್ಬರು, ಮತ್ತು ಡ್ಯಾನ್ಸಿಂಗ್ ಗರ್ಲ್ ಏನು ಡ್ಯಾನ್ಸ್ ಮಾಡ್ತಿದ್ದಾರೆ ಅವರು. ಡ್ಯಾನ್ಸ್ ಅಂತೂ ಸಖತ್ತಾಗಿ ಮಾಡ್ತಾಳೆ ಅವರು. ತುಂಬಾ ಚೆನ್ನಾಗಿ ಮಾಡಿದ್ಲು. ನಾನು ಸ್ವಲ್ಪ ಕಟ್ ಮಾಡಿ ಹಾಕಿದ್ದೀನಿ ಡ್ಯಾನ್ಸನ್ನು. ಮತ್ತು ವೀಡಿಯೋನ ಏನು ಸಾಂಗ್ ಇದೆ, ಸಾಂಗು ಅದನ್ನು ಫುಲ್ಲು ಪ್ಲೇ ಕೊಟ್ಟಿಲ್ಲ ನಾನು. ಯಾಕಂದರೆ ಕಾಪಿರೈಟ್ ಆ ಥರ ಎಲ್ಲ ಮೋಸ್ಟ್ಲಿ ಅದು ಸಾಂಗೆಲ್ಲ ವಾಯ್ಸ್ ಕೊಟ್ಟರೆ
ಕಾಪಿರೈಟ್ ಬರುತ್ತೆ ಅಂತ ನಾನು ಸಾಂಗೆಲ್ಲ ಆ್ಯಡ್ ಮಾಡಿಲ್ಲ. ಅವಳು ಫುಲ್ಲು ಯಾವುದೋ ಹಿಂದಿ ಸಾಂಗಿಗೆ ಡ್ಯಾನ್ಸ್ ಮಾಡಿದ್ಲು. ತುಂಬಾ ಚೆನ್ನಾಗಿತ್ತು ಸಾಂಗು. ಆ ಸಾಂಗ್ ನೆನಪು ಬರ್ತಾಯಿಲ್ಲ ನನಗೆ, ಬಟ್ ತುಂಬಾ ಚೆನ್ನಾಗಿ ಮಾಡಿದ್ಲು. ಅಷ್ಟರಲ್ಲಿ ನನ್ನ ಮಗನೂ ಹೋಗಿ ಅವ್ರ ಅಕ್ಕನ ಜೊತೆ ಅಕ್ಕ ಅಣ್ಣ ಅಂದರೆ ತುಂಬಾ ಆಸೆ ಮಾಡ್ತಾನೆ. ಸೇಮು ನಮ್ಮನೆ ಇರು ಮತ್ತು ಅವರ ತಮ್ಮ ಹೆಂಗಿರ್ತಾರೋ ಅವ್ರ ಮಕ್ಕಳು ಹಾಗೆ ಇರ್ತಾರೆ. ಅಷ್ಟೇ ಆಸೆ ಮಾಡಿಕೊಂಡು ಇವನು ಅಷ್ಟೇ ಅವ್ರ ಅಕ್ಕ ಡ್ಯಾನ್ಸ್ ಮಾಡ್ತಿರೋದು ನೋಡಿ ಅವನು ಫುಲ್ ಸುಮ್ಮನೆ ಜೋಶಲ್ಲಿ ಡ್ಯಾನ್ಸ್ ಮಾಡ್ತಾಯಿದ್ದ. ಆಮೇಲೆ ಇವರಿಬ್ಬರಿಗೆ ನಾವು ಇಬ್ಬರು ಡ್ಯಾನ್ಸ್ ಮಾಡ್ತೀವಿ ಅಂತ ಇವರು ಅವ್ರದ್ದೇ ಒಂದು ಸಾಂಗ್ ಹಾಕಿಸ್ಕೊಂಡು ಇವರಿಬ್ಬರು ಡ್ಯಾನ್ಸ್ ಮಾಡ್ತಾಯಿದ್ರು. ಏನು ಲಡ್ಡು ಮತ್ತು ಶ್ರೀವತ್ಸ ಮತ್ತು ಏನಂತಾರೆ ನನ್ನ ಮಗ ಅರುಷ್ ನನ್ನ ಮಗನ ಹೆಸರು ಮರ್ತೋಗ್ಬಿಟ್ಟಿದೆ ನೋಡಿ. ಅವರಿಬ್ಬರು ಡ್ಯಾನ್ಸ್ ಮಾಡ್ತಾಯಿದ್ರು. ಆಮೇಲೆ ಅವ್ರು 3 ಜನನೂ ಸೇರಿಕೊಂಡು ಯಾವುದೋ ಮ್ಯಾಕ್ಸಿಂದು ಫಿಲಮಿನ ಸುದೀಪಿಂದು ಅವ್ರದ್ದು ಯಾವುದೋ ಒಂದು ಹಾಡಿಗೆ ಡ್ಯಾನ್ಸ್ ಮಾಡ್ತಾಯಿದ್ರು. ಅಲ್ಲ ಮ್ಯಾಕ್ಸ್ ಅಲ್ಲ ಅಂತೆ, ನನ್ನ ಮಗ ಹೇಳ್ತಾ ಇರೋದು ತೋಬಾ ಅಂತ ಒಂದು ಹಾಡು ಬರುತ್ತಲ್ಲ, ಆ ಹಾಡಿಗೆ ಡ್ಯಾನ್ಸ್ ಮಾಡ್ತಾಯಿದ್ರು ಅವರೆಲ್ಲ. ನನಗೆ ಮಿಸ್ಸಾಗಿ ನಾನು ಸುದೀಪ್ ಸರ್ರಿಂದು ಅಂತ ಹೇಳಿದೆ ಅಲ್ವಾ, ನನ್ನ ಮಗ ಇಲ್ಲಿ ಕೂತ್ಕೊಂಡು ಅಮ್ಮ ತೋಬಾ ಅದು ಮ್ಯಾಕ್ಸ್ ಫಿಲಮಿಂದಲ್ಲ, ತೋಬಾ ಅಂತ ಹಾಡು ಬರುತ್ತಲ್ಲ, ಆ ಹಾಡಿಗೆ ಅವ್ರು ಡ್ಯಾನ್ಸ್ ಮಾಡ್ತಾಯಿರೋದು. ತುಂಬಾ ಚೆನ್ನಾಗಾಯಿತು ಬರ್ತಡೇ ಸೆಲೆಬ್ರೇಷನ್. ತುಂಬಾ ಖುಷಿ ಆಯಿತು ಮತ್ತು ಎಲ್ಲರೂ ತುಂಬಾ ಎಂಜಾಯ್ ಮಾಡಿದ್ವಿ ಮತ್ತು ಫನ್ನಿ ಆಗಿತ್ತು. ನೀವಂತೂ ಮಿಸ್ ಮಾಡೋಕ್ಕೆ ಹೋಗ್ಬಿಡಿ. ನಾವು ಡ್ಯಾನ್ಸ್ ಮಾಡಿರೋದಂತೂ ಒಂಥರ ಫನ್ನಿಯಾಗಿ ನನಗೆ ವಿಡಿಯೋ ಎಡಿಟ್ ಮಾಡಬೇಕಾದ್ರೆ ನನಗಂತೂ ನಕ್ಕು ಸಾಕಾಯಿತು. ಅಷ್ಟು ನಾನು ಡ್ಯಾನ್ಸ್ ಮಾಡಿರೋದು ನನಗೆ ನೋಡಿ ನಗು ಬರ್ತಿದೆ. ಅಷ್ಟು ಫನ್ನಿ ಆಗಿದೆ. ಬೇಕು ಅಂತಲೇ ಆ ಥರ ಎಲ್ಲ ಫನ್ನಿಯಾಗಿ ಆಡಿರೋದು ನಾವು. ಮಕ್ಕಳೆಲ್ಲ ಕ್ಲೀನಾಗಿ ಒಳ್ಳೆ ಡ್ಯಾನ್ಸ್ ಕುಣಿದ್ರು, ಸಿಕ್ಕಾಪಟ್ಟೆ ಕುಣಿದು ಸಾಕಾದಮೇಲೆ ಆಮೇಲೆ ಲಾಸ್ಟಿಗೆ ಕೇಕೆಲ್ಲ ಮೆಲ್ಟ್ ಆಗುತ್ತೆ. ಕೇಕ್ ಕಟ್ ಮಾಡೋಣ ಅಂತ ಕೇಕ್ ಕಟ್ ಮಾಡೋಕ್ಕೆ ರೆಡಿ ಆದ್ವಿ. ಅವ್ರಿಗೆ ಅಷ್ಟರಲ್ಲಿ ಕೇಕ್, ಯಾಕಂದರೆ ಕೋಲ್ಡ್ ಕೇಕ್ ಇರೋದ್ರಿಂದ ಅದು ತುಂಬ ಹೊತ್ತು ಇಡೋಕ್ಕಾಗಲ್ಲ. ಕೇಕೆಲ್ಲ ಕಟ್ ಮಾಡಿಬಿಟ್ರೆ ಆಮೇಲೆ ಬೇಕಾದರೆ ಮತ್ತೆ ಡ್ಯಾನ್ಸ್ ಮಾಡ್ಬೋದು ಅಂತ ಅವರಿಗೆ ಏನು ಸಾನ್ವಿ ಇದ್ದಾರಲ್ವ ಸಾನ್ವಿ ಅವ್ರದ್ದು ಹೇಳಿದ್ವಿ ಅವರಿಗೆ, ಸರಿ ಕೇಕ್ ಕಟ್ ಮಾಡೋಣ, ಆಮೇಲೆ ಬೇಕಾದರೆ ಡ್ಯಾನ್ಸ್ ಮಾಡಿದ್ರೆ ಆಯಿತು ಅಂತ. ಲಾಸ್ಟಿಗೆ ನನ್ನ ಮಗ ಲಡ್ಡು ಮತ್ತು ಸಾನ್ವಿ ಅವರೆಲ್ಲ ಮ್ಯಾಕ್ಸ್ ಫಿಲಮಿಂದು ಹಾಡು ಹಾಕ್ಕೊಂಡು ಸಿಕ್ಕಾಪಟ್ಟೆ ಜೋಶಲ್ಲಿ ಒಂದು ಸಲ ಚೆನ್ನಾಗಿ ಕುಣಿದಾದ್ಮೇಲೆ ನನ್ನ ಮಗ ನೋಡಿ ಸುಸ್ತಾಗಿ ಸೋಫಾ ಮೇಲೆ ಒಲ್ಡಾಡೋದು, ಬೀಳೋದು, ಏಳೋದು ಅದೆಲ್ಲ ಕಾಮನ್ ಆಗಿಬಿಟ್ಟಿದೆ ಅವನಿಗೆ. ಎಲ್ಲಾದರೂ ಹೋದಾಗ ಅದೇ ಒಂದು ಕಿತಾಪತಿ. ನಮ್ಮದೊಂಥರ ಸೆಲೆಬ್ರೇಷನ್ ಆದರೆ ಅವ್ರದ್ದೇ ಒಂಥರ ಸೆಲೆಬ್ರೇಷನ್. ಅವ್ರದ್ದೇನಿಲ್ಲ, ಆಟ ಆಡೋದು, ಏನು ಟಾಯ್ಸ್ ಇದೆ ಅದು ಇದು ಅಂತ. ಆಮೇಲೆ ಅದೇ ಕೇಕ್ ಮೆಲ್ಟ್ ಆಗುತ್ತೆ, ಕೇಕ್ ಕಟ್ ಮಾಡಿಬಿಡೋಣ ಅಂತ ಹೇಳಿದ್ನಲ್ವ. ಆಮೇಲೆ ಅವ್ರ ಪಪ್ಪ ಬಂದು ಇವರೇ, ನಾನೇನು ನಮ್ಮ ಮನೆಯವ್ರ ತಮ್ಮ ಅಂತೀನಲ್ವ, ಇವರೇ ನೋಡಿ ಅವ್ರ ತಮ್ಮ ಅಂತ ಹೇಳಿ. ಇವರು ಬ್ಯಾಂಗ್ಳೂರಲ್ಲಿ ವರ್ಕ್ ಮಾಡ್ತಿರೋದು ಇಸ್ರೋ ಕಂಪ್ನೀಲಿ. ಹಾಗಾಗಿ ಅವರು ಮತ್ತು ಅವ್ರ ಪಪ್ಪ ಅವ್ರ ಮಮ್ಮಿ ಎಲ್ಲ ಬಂದು ಕೇಕ್ ಕಟ್ ಮಾಡ್ಸೋಕ್ಕೆ ಬಂದರು. ಅವರಿಗೆ ಸಾನು ಅವಳು ವೆಯ್ಟ್ ಮಾಡ್ತಾ ಇದ್ದಾಳೆ ಎಲ್ಲರೂ ವಿಶ್ ಮಾಡಲಿ ಅಂತ. ಆಮೇಲೆ ಫೈನಲಿ ವಿಶ್ ಮಾಡಿ ಅವಳು ಕೇಕ್ ಕಟ್ ಮಾಡಿ, ನನ್ನ ಮಗ ಅಂತೂ ಒಂದು ಫೋಟೋ ಆಗಲಿ ಒಂದು ವೀಡಿಯೋ ಮಾಡೋಕ್ಕೂ ಕೊಡ್ತಿರ್ಲಿಲ್ಲ. ಒಂದು ಫೋಟೋ ತೆಗೆಸ್ಕೊ ಅಂದರೆ ಫೋಟೋಗೂ ಪೋಸ್ ಕೊಡೋಲ್ಲ, ಅಷ್ಟು ತರಲೆ ತಿಮ್ಮ ಮತ್ತು ಅಷ್ಟು ಬ್ಯುಸಿ ಆಗಿಬಿಟ್ಟಿದ್ದ ಅವನು. ಫೈನಲಿ ಕೇಕೆಲ್ಲ ಕಟ್ ಮಾಡಿದ್ವಿ. ಸಾನ್ವಿ ಅವರು, ಅವ್ರ ಪಪ್ಪ ಮತ್ತು ಅವ್ರ ಮಮ್ಮಿಗೆ ಎಲ್ಲ ಕೇಕ್ ತಿನ್ನಿಸ್ತಾಯಿದ್ರು. ಸೂಪರ್ಬಾಗಾಯಿತು ಏನೋ ಬರ್ತಡೇ ಸೆಲೆಬ್ರೇಷನ್. ಮತ್ತು ತುಂಬಾ ಚೆನ್ನಾಗಾಯಿತು. ನಮ್ಮದಂತೂ ಫನ್ನಿಯಾಗಿತ್ತು ಈ ವಿಡಿಯೋ ಅಂತೂ ಫುಲ್ಲು ಫನ್ನಿಯಾಗಿದೆ. ಎಂಡಲ್ಲಂತೂ ಸಖತ್ತಾಗಿದೆ ನಮ್ಮದು ಡ್ಯಾನ್ಸು. ಮತ್ತು ನಾವು ಅದು ಓನ್ ವಾಯ್ಸ್ ಕೊಡೋಕ್ಕಾಗಿಲ್ಲ ನನಗೆ, ಯಾಕಂದರೆ ಕೆಲವೊಂದು ಜಾಗದಲ್ಲಿ ಅದು ಸ್ವಲ್ಪ ಕಿರಿಕಿರಿ ಅನ್ನಿಸ್ತು. ಹಾಗಾಗಿ ನಾನು ಫುಲ್ ವಾಯ್ಸನ್ನು ಹಾಕಿಲ್ಲ, ನನ್ನದೇ ಈ ಥರ ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ.
ಮತ್ತು ಸಾನ್ವಿ ಅವರು ಕೇಕ್ ಕಟ್ ಮಾಡಿ ಅವ್ರ ಮಮ್ಮಿಗೆ ಮತ್ತು ಅವನ ತಮ್ಮಿಗೆಲ್ಲ ಕಟ್ ಮಾಡಿದ್ರು. ಆಮೇಲೆ ನೀನು ಹೋಗು ಅಂತ ಹೇಳಿದ್ರು. ನಾನು ಹೋಗಿ ಕೇಕೆಲ್ಲ ತಿನ್ನಿಸಿ ನಮ್ಮ ಮನೆಯವರು ನಮ್ಮ ಮಗನ್ನ ಕರ್ಕೊಂಡು ಬರ್ತಾಯಿದ್ರು. ಅಟ್ಲೀಸ್ಟ್ ಒಂದು ಫೋಟೋನಾದರೂ ತೆಗೆಸ್ಕೊ ಅಕ್ಕನ ಜೊತೆ ಅಂತ. ಇಲ್ಲ ಅವನು ಯಾವುದೇ ಕಾರಣಕ್ಕೂ ಬರಲೇ ಇಲ್ಲ. ಅವನು ಒಂದು ಫೋಟೋಗೂ ಕೂಡ ಪೋಸ್ ಕೊಡಲಿಲ್ಲ. ಆಮೇಲೆ ಅವ್ರ ಚಿಕ್ಕಪ್ಪ ಲಾಸ್ಟಿಗೆ ಅವನಿಗೆ ಏನೋ ಪೂಸಿ ಹೊಡೆದು ಆಮೇಲೆ ಅವ್ರ ಚಿಕ್ಕಪ್ಪ ಒಂದೆರಡು ಫೋಟೋ ತೆಗೆಸ್ಕೊಂಡ್ರು. ನನಗೆ ನಗು ಅಂದರೆ ನಮ್ಮ ಮನೆಯವರು ಕೇಕ್ ತಿನ್ನಬೇಕಾದ್ರೆ ಹಿಂಗೆಲ್ಲ ಕಣ್ಣು ಮಾಡ್ತಾಯಿದ್ರು. ಹಾಗಾಗಿ ನನಗೆ ನಗು ತಡ್ಕೊಳಕ್ಕಾಗಿಲ್ಲ. ಹಾಗಾಗಿ ನಾನು ಸ್ವಲ್ಪ ಜಾಸ್ತಿ ನಗಾಡ್ತಿದ್ದೆ. ಇಲ್ಲಿ ನೋಡಿ, ನನ್ನ ಮಗುಗೆ ಫೋಟೋ ತೆಗೆಸ್ಕೊ ಅಂದರೆ ಯಾವುದೇ ಕಾರಣಕ್ಕೂ ಅವ್ನು ತೆಗೆಸ್ಕೊಳಕ್ಕೆ ರೆಡಿ ಇರಲಿಲ್ಲ. ಅವನದೇ ಒಂದು ಲೋಕದಲ್ಲಿದ್ದ. ನಾನು ಎಷ್ಟೇ ಸರ್ಕಸ್ ಮಾಡಿದ್ರೂ ಅವನಾಗಲಿಲ್ಲ. ಮತ್ತು ಕೇಕ್ ತಿನ್ಸೋಕ್ಕೆ ಹೋದ್ರೂ, ಸಾನ್ವಿ ಕೇಕ್ ತಿನ್ಸೋಕ್ಕೆ ಹೋದ್ರೂ ಕೇಕ್ ತಿಂದಿಲ್ಲ ಅವನು. ಅಂತ ಕಿತಾಪತಿ ನನ್ನ ಮಗ. ಇಲ್ಲಿ ನೋಡಿ ಹೆಂಗೆಲ್ಲ ನಾಟಕ ಮಾಡ್ತಾನೆ, ಕಿರ್ಚೋದು ಜೋರಾಗಿ, ಹಿಂದ್ಗಡೆಯಿಂದನೇ ಜಿಂಕ್ಟೋದು, ಬಟನೆಲ್ಲ ತೆಗೋದು, ಆ ಥರ ಎಲ್ಲ ಮಾಡ್ತಾನೆ. ಸರಿ, ನಾನು ವೀಡಿಯೋ ಮಾಡ್ತೀನಿ, ಆಮೇಲೆ ನೀವು ಹೋಗಿ ಅಣ್ಣ ತಮ್ಮರೆಲ್ಲ ಸೇರ್ಕೊಂಡು ಫೋಟೋ ತೆಗೆಸ್ಕೊಳ್ಳಿ ಮಗಳ ಜೊತೆ ಅಂತ ನಾನು ಕಳಿಸ್ದೆ. ಆಮೇಲೆ ಅವರೆಲ್ಲ ಫೋಟೋ ಎಲ್ಲ ಕ್ಯಾಪ್ಚರ್ ಮಾಡಿಕೊಂಡು ನಾನು ಮತ್ತು ಇವ್ರು ಏನಿದ್ದಾರೆ ನಮ್ಮ ನನ್ನ ವೈಫ್ ಅವರೆಲ್ಲ ಬಂದು ಫೋಟೋ ಎಲ್ಲ ತೆಗೆಸ್ಕೊಂಡು ತುಂಬಾ ಚೆನ್ನಾಗಿತ್ತು. ಇವಾಗ ಡ್ಯಾನ್ಸ್ ಮಾಡೋಣ ಅಂತ ಎಲ್ಲರೂ ನಿಂತ್ಕೊಂಡಿದ್ದೀವಿ. ಅವರು ಮತ್ತು ಅವ್ರ ವೈಫು ಡ್ಯಾನ್ಸ್ ಮಾಡ್ತಿದ್ದಾರೆ. ಅವ್ರು ನನಗೆ ಡ್ಯಾನ್ಸ್ ಬರಲ್ಲ ಅಂತ ಬಂದರು ವಾಪಸ್ಸು. ಅವ್ರ ಮಗಳು ಇದೆಲ್ಲ ವೀಡಿಯೋ ಸ್ವಲ್ಪ ಫಾಸ್ಟ್ ಮಾಡಿದ್ದೀನಿ, ಲೆಂತ್ ಆಗುತ್ತೆ ಅಂತ. ಇದು ನಿಮಗೆ ಫನ್ನಿ ಥರನೂ ಅನಿಸ್ಬೋದು, ಒಂಥರ ಕಾಮಿಡಿ ಥರನೂ ಅನಿಸ್ಬೋದು ನಮ್ಮದು ಡ್ಯಾನ್ಸ್ ಎಲ್ಲ. ಅವರು ಒಳ್ಳೆ ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾಯಿದ್ರು. ನಾನು ಮತ್ತು ಅವರು ಸೇರ್ಕೊಂಡು ನಮ್ಮ ಮನೇಲಿಗೆ ಡ್ಯಾನ್ಸ್ ಮಾಡಿರಿ ಅಂದರೆ ಡ್ಯಾನ್ಸ್ ಮಾಡಲಿಲ್ಲ. ನಾವು ಕುಡಿಯೋದು ನೋಡಿ ಅವ್ರು ನಗಾಡ್ತಾ ಇದ್ದರು. ಇದು ವೀಡಿಯೋ ಸ್ಪೀಡ್ ಮಾಡಿರೋದ್ರಿಂದ ಅದು ಡ್ಯಾನ್ಸ್ ಆ ಥರ ನಿಮಗೆ ಕಾಣಿಸ್ತಿರ್ಬೋದು. ಇದು ವೀಡಿಯೋ ಲೆಂತ್ ಆಗುತ್ತೆ ಅಂತ ನಾನು ಅದು ಸ್ಪೀಡ್ ಮಾಡಿದ್ದೀನಿ ಡ್ಯಾನ್ಸ್ ಮಾಡಿರೋದು. ಆಮೇಲೆ ಅಪ್ಪ ಮಗಳು ಇಬ್ಬರು ಡ್ಯಾನ್ಸ್ ಮಾಡ್ತಾಯಿದ್ರು. ನಮ್ಮ ಮತ್ತು ಅವ್ರ ಮಗಳು ಡ್ಯಾನ್ಸ್ ಮಾಡ್ತಾಯಿದ್ರು. ಅವರು ಇವ್ರು ಏನಿದ್ದಾರೆ ನಮ್ಮ ಅವರ ವೈಫ್ಗೆ ಡ್ಯಾನ್ಸ್ ಮಾಡಿರಿ ಅಂತ ಕರೆದ್ರೆ ಅವ್ರಿಗಿಲ್ಲ ನನಗೆ ಡ್ಯಾನ್ಸ್ ಬರಲ್ಲ ಅಂತ ಅವ್ರು ವೀಡಿಯೋ ಕ್ಯಾಪ್ಚರ್ ಮಾಡ್ತಾಯಿದ್ರು. ಅಷ್ಟರಲ್ಲಿ ನಾನು ಅವ್ರ ಕೈಲಿ ವೀಡಿಯೋ ಕ್ಯಾಪ್ಚರ್ ಮಾಡಿ ಅಂತ ಹೇಳಿಬಿಟ್ಟು ನಾನು ಹೋಗಿ ಜಾಯ್ನ್ ಆದೆ. ಅವ್ರ ಅಪ್ಪ ಮಗಳು ಇಬ್ಬರು ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾಯಿದ್ರು. ಅದೇ ನನ್ನ ಪಾತಿಯ ಅಂತ ಒಂದು ಹಾಡು ಬರುತ್ತಲ್ವ ಇವಾಗಲ್ಲಿ ಟ್ರೆಂಡಿಂಗ್ ಸಾಂಗ್, ಅದರಲ್ಲಿ. ಆಮೇಲೆ ಯಾವ್ದು ಇನ್ನೊಂದು ರಾನು ಬೊಂಬೈಕಿ ಅಂತೆ ನನ್ನ ಮಗನ ಫೇವ್ರೆಟ್ ಸಾಂಗು ರಾನು ಬೊಂಬೈಕಿ. ಆಮೇಲೆ ನನ್ನ ಮಗುಗೆ ಎತ್ಕೊಂಡು ನಾನು ಡ್ಯಾನ್ಸ್ ಮಾಡೋಕ್ಕೆ ಹೋದೆ. ಅವನು ತಲೆ ತುಂಬ ನಿಂತ್ಕೊಳ್ಳಲಿಲ್ಲ, ನಾನು ಮಾಡಲ್ಲ ಅಂತಂದು ಮಾಡಿದೆ. ಆಮೇಲೆ ಡ್ಯಾನ್ಸು ನಾನು ಕಾಮಿಡಿ ಫುಲ್ಲು ಏನಾದರೂ ಫಂಕ್ಷನ್ ಇತ್ತು ಅಂದರೆ ನಾನು ಕಾಮಿಡಿ ಮಾಡೋದು ಸ್ವಲ್ಪ ಜಾಸ್ತಿ. ಹಾಗಾಗಿ ನಾವು ಹೋಗಿ ಡ್ಯಾನ್ಸ್ ಮಾಡಿದ್ವಿ. ಸ್ವಲ್ಪ ಸ್ಪೀಡ್ ಆಯಿತು ಡ್ಯಾನ್ಸ್, ಅದು ವೀಡಿಯೋ ಎಲ್ಲ ಸ್ಪೀಡ್ ಮಾಡಿದ್ದೀನಿ. ಈ ವಿಡಿಯೋ ಇಲ್ಲಿ ಇಷ್ಟ ಆಗಿತ್ತು ನನ್ನ ವಿಡಿಯೋ, ನನ್ನ ಮತ್ತು ನಮ್ಮ ಫ್ಯಾಮಿಲಿ ವಿಡಿಯೋ. ಇದು ನಮ್ಮ ಫ್ಯಾಮಿಲಿ ಅಂತ ಅಂದ್ಕೊಳ್ಳಿ. ಇದು ಬರ್ತ್ಡೇ ಸೆಲೆಬ್ರೇಷನ್ ವೀಡಿಯೋ, ಕಾಮಿಡಿ ಮತ್ತು ಫನ್ನಿ ಮತ್ತು ಸೆಲೆಬ್ರೇಷನ್ ಮತ್ತು ಹ್ಯಾಪಿ ಆ ಥರದ ವೀಡಿಯೋ ಇದು. ನಿಮಗೇನಾದರೂ ಇಷ್ಟ ಆದರೆ ಪ್ಲೀಸ್ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ. ಇಷ್ಟ ಆಗಿತ್ತು ನೋಡಿ ನನ್ನ ವೀಡಿಯೋ, ಬರ್ತ್ಡೇ ಸೆಲೆಬ್ರೇಷನ್ ವೀಡಿಯೋ. ತುಂಬಾ ಎಂಜಾಯ್ ಮತ್ತು ಹ್ಯಾಪಿಯಾಗಿದ್ವಿ ಅವತ್ತಿನ ದಿನ. ತುಂಬಾ ಚೆನ್ನಾಗಾಯಿತು ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು.